ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ತಮಿಳುನಾಡಿಗೆ ನೀರು ಹರಿಸುವಂತೆ CWRC ಆದೇಶಕ್ಕೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಸಹಜವಾಗೇನೆ ಒಂದು ಆತಂಕ ಶುರು ಆಗಲ್ವಾ ನಮ್ಮ ರಾಜ್ಯದ ರೈತರಿಗೆ? ಕಾವೇರಿ ನೀರು ನಿಯಂತ್ರಣ ಸಮಿತಿ ವಿರುದ್ಧ ಆಕ್ರೋಶ. ಮಂಡ್ಯದಲ್ಲಿ ನಿನ್ನೆ ಪಂಜು ಹಿಡಿದು ರೈತರು ಮೆರವಣಿಗೆ ಮಾಡಿರೋದು, ಟೈರ್ಗೆ ಬೆಂಕಿ ಹಚ್ಚಿ ಹಲವೆಡೆ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಇವತ್ತು ಕೂಡ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ, ರಾಜ್ಯದ ಹಿತಾಸಕ್ತಿ ಕಾಪಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ ರಾಜ್ಯವ್ಯಾಪಿ ಖಂಡನೆ ವ್ಯಕ್ತ ಆಗ್ತಾ ಇದೆ. ನಾನು ಇದನ್ನ ಬೆಳಗ್ಗೆನೆ ಹೇಳಿದೆ ನಿಮಗೆ. ನಿನ್ನೆ ಚಿಕ್ಕ ಮಟ್ಟಿಗೆ ಹೋರಾಟ ಆಗಿದೆ. ಇವತ್ತು 29ನೇ ತಾರೀಕಿಂದ ನೀರು ಬಿಡಬೇಕು ಅಂತ ಹೇಳಿರೋದು. ಇವತ್ತೇನಾದ್ರು ನೀರು ಬಿಡ್ತೀವಿ, ನೀರು ಬಿಡೋ ಮನಸ್ಥಿತಿಯಲ್ಲಿ ಸರ್ಕಾರ ಇದೆ ಅನ್ನೋದು ಗೊತ್ತಾಯಿತು ಅಂತಂದರೆ ನಿಜವಾಗ್ಲೂ ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಧಗಸುತ್ತೆ ಪ್ರತಿಭಟನೆ. ಆ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತ ಆಗತ್ತೆ. ಯಾಕಂದರೆ ರೈತರು ಆಲ್ರೆಡಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ನಮ್ಮ CM ಹೇಳ್ಬಿಟ್ರಪ್ಪ 2ನೇ ಬೆಳೆ ಬೆಳಿಬೇಡ್ರಿ ಅಂತ. ಅಷ್ಟು ಸುಲಭ ಅಲ್ಲ ನಮ್ಮ ರೈತರ ಜೀವನ, ನಮ್ಮ ಜೀವನ. ಈಗ ನೋಡಿ, ನಾವು ಅನ್ಕೊಳ್ತೀವಿ ಬೆಂಗಳೂರಲ್ಲಿರೋರು ಅಥವಾ ಬೇರೆ ಬೇರೆ ಊರುಗಳಲ್ಲಿರೋರು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ. ಪ್ರತಿಯೊಂದೂ ಇಲ್ಲಿ ಕೌಂಟ್ ಆಗತ್ತೆ. ಅಕ್ಕಿ ರೇಟ್ ಜಾಸ್ತಿ ಆಗತ್ತೆ, ಕುಡಿಯೋದಕ್ಕೆ ನೀರೇ ಇರಲ್ಲ, ನೀರಿಲ್ದಿರೋ ಪರಿಸ್ಥಿತಿ ಬರುತ್ತೆ. ಎಲ್ಲದ್ರ ಪರಿಸ್ಥಿತಿಯನ್ನು ನಾವು ಎದುರಿಸ್ಬೇಕಾಗತ್ತೆ. ರೈತರು ಮನಸ್ಸು ಮಾಡಿದ್ರು ಅಂತಂದರೆ ನಾವು ನೀವು ಇಲ್ಲಿ ಕೂತಿದ್ದೀವಲ್ಲ, ನಾವುಗಳು ಪ್ರತಿಭಟನೆಗಿಳಿಬೇಕು. ಆ ಥರದ ಪರಿಸ್ಥಿತಿ ಸಿಚುವೇಶನ್ಸ್ಗಳು ನಿರ್ವಹಣೆ ಆಗತ್ತೆ. ಬೆಳೆ ಬೆಳೆಯೋದಕ್ಕೆ ನೀರೇ ಇಲ್ಲ, ಎಷ್ಟೋ ಮಂದಿ ಭತ್ತನೇ ಹಾಕಿಲ್ಲ ಈ ಬಾರಿ. ಆಗೇನಾಗತ್ತೆ ಹೇಳಿ? ತಿನ್ನೋದಕ್ಕೆ ಅಕ್ಕಿ ಬೇಕೇ ಬೇಕಲ್ಲ, ರೇಟ್ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಎಲ್ಲದ್ರೂ ರೇಟ್ ಜಾಸ್ತಿ ಅಂತ ಮೊದಲು ಲಬಲಬ ಬಾಯ್ ಬಿಡ್ಕೊಳ್ತಾ ಇದೀವಿ ನಾವಿಲ್ಲಿ. ರೈತರು ಬೆಳೆನೇ ಬೆಳಿಲಿಲ್ಲ ಅಂತಂದರೆ, ರೈತರೇ ಸಂಕಷ್ಟದಲ್ಲಿದ್ದಾರೆ ಅಂದರೆ, ರೈತರ ಮನಸ್ಸೇ ಮಾಡಲಿಲ್ಲ ಅಂತಂದರೆ ನಮ್ಗಳಿಗೂ ಕಷ್ಟ ಆಗತ್ತೆ.